ಇವತ್ತಿನ ದಿನ ಈ ದೇಶಕ್ಕೆ ಸಂವಿಧಾನದ ಮೂಲಕ ಬೆಳಕಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆಯ ದಿನ ಇದೆ. ನಾನು ಕೂಡ ಯಾವಾಗಲೂ ಬೆಂಗಳೂರಿನಲ್ಲಿ ಅದನ್ನು ಆಚರಣೆ ಮಾಡ್ತಕ್ಕಂಥವನು. ಈ ಧಾರವಾಡ ಜಿಲ್ಲೆ ಇದು ಬೇರೆ, ಧಾರವಾಡ ಜಿಲ್ಲೆಯ ಧಾರವಾಡ ನಗರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾದಸ್ಪರ್ಶ ಮಾಡಿದ ಜಾಗ. ಅಲ್ಲಿ ಬಂದು ನಾನಿವತ್ತು ಸಭೆ ಮಾಡಿ ಬಾಬಾ ಸಾಹೇಬರಿಗೆ ಗೌರವ ಸಲ್ಲಿಸಿ ಸಿರ್ಸಿಗೆ ಹೋಗಬೇಕಾದ ಕಾರಣ ಹೀಗೆ ಮುಂಡಗೋಡಲ್ಲಿ ಬಂದು ನಮ್ಮ ಪಕ್ಷದ ಮುಖಂಡರು, ನನ್ನ ಸಮಾಜದ ಮುಖಂಡರುಗಳು ಎಲ್ಲರನ್ನೂ ಭೇಟಿ ಮಾಡಿ ಹೋಗೋಣ ಅನ್ನೋ ಕಾರಣದಿಂದ ಈ ಕಡೆ ಬಂದಾಗ ಅದೇ ರೀತಿಯ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಲ್ಲಿ ಕೂಡ ನಾವು ಮಾಡಿದ್ದೇವೆ. ಈ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಕೂಡ ನಾವು ಬಾಬಾ ಸಾಹೇಬರ ಋಣಿಗಳಾಗಿ ಇದೇ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ನನಗೆ ಮುಂಡಗೋಡಿನಲ್ಲಿ ಬಂದು ಕೂಡ ಅವ್ರನ್ನ ನೆನೆಯತಕ್ಕಂಥ ಅವಕಾಶವನ್ನು ನಮ್ಮ ಮುಖಂಡರೆಲ್ಲರೂ ಸೇರಿ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ರಾಜಕೀಯ ವಿಚಾರಗಳು ನಾನಾಗೆ ಮಾತಾಡಲ್ಲ, ನೀವು ಕೇಳಿದರೆ ಮಾತ್ರ ಮಾತಾಡಿ. ಈಗ ನಾವು ಹುಬ್ಬಳ್ಳಿ ಕಡೆಯಿಂದ ಬಂದಿದ್ದೀರಿ. ಈಗ ರಸ್ತೆಗಳ ಸ್ಥಿತಿ ಎಲ್ಲ ನೋಡಿದ್ರಲ್ಲ ಸರ್, ಈಗ ತಾವು ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ರಸ್ತೆ ಸ್ಥಿತಿ ಕೇವಲ ಇಲ್ಲಿ ಮಾತ್ರ ಅಲ್ಲ, ಇವತ್ತು ರಾಜ್ಯವನ್ನು ಆಳ್ತಾ ಇರತಕ್ಕಂಥ ಗುಂಡಿ ಸರ್ಕಾರ, ಅದನ್ನು ಗಂಡಾ ಗುಂಡಿ ಸರ್ಕಾರ ಅಂತ ಕೂಡ ಹೇಳ್ಬೋದು. ಯಾಕೆಂತಂದರೆ ಅವರಿಗೆ ಅಧಿಕಾರ ಮುಖ್ಯವೇ ಹೊರತು ಅಧಿಕಾರಕ್ಕಾಗಿ ಬ್ರೇಕ್ಫಾಸ್ಟು, ಪಾರ್ಟಿ ಇವೆಲ್ಲ ಮಾಡ್ತಾರೆ. ಜನರ ಸಮಸ್ಯೆಗಾಗಿ ಒಂದು ದಿವಸ ಕುಳಿತು ಮಾತಾಡಿದ್ದಿಲ್ಲ. ಏನೋ ಕಾಲಹರಣ ಮಾಡಬೇಕು, ಒಂದು ಗ್ಯಾರಂಟಿಗಳು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಒಂದಷ್ಟು. ಬಡವರಿಗೆ ಈ ಥರ ಗ್ಯಾರಂಟಿ ಕೊಟ್ಟರೆ ನಮ್ಗೆ ಯಾವಾಗಲೂ ವೋಟ್ ಹಾಕ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಬಡತನ ಇದ್ರೂ ಸ್ವಾಭಿಮಾನ ಇದೆ ನಮ್ಮ ರಾಜ್ಯದ ಜನರಿಗೆ. ಕಾರಣಾಂತರದಿಂದ ನಮಗೆ ಕಳೆದ ಬಾರಿ ವೋಟ್ ಹಾಕಿದ್ರೆ ಹೊರತು ನಿಮ್ಮ ಗ್ಯಾರಂಟಿಗಳಿಗೆ ಅವ್ರು ಹಾಕಿರಲಿಲ್ಲ. ಈಗಲೂ ಕೂಡ ನೀವು ಗ್ಯಾರಂಟಿಗಳು 100 ಘೋಷಣೆ ಮಾಡಿದ್ರು ಮುಂದಿನ ಸಾರಿ ಈ ಸರ್ಕಾರ ಬರೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಅವರ ಕ್ಯಾಬಿನೆಟ್ ಸದಸ್ಯರು ಸ್ವಲ್ಪ ಚಿಂತೆ ಮಾಡಬೇಕು. ನಾವು ಸರ್ಕಾರ ಬಂದಿರೋದು ಬರೀ ನಾವು ಕಿತ್ತಾಡೋಕ್ಕೆ, ನಾವು ಅಧಿಕಾರ ಮಾಡೋಕ್ಕೆ ಅಲ್ಲ, ರಾಜ್ಯದ ಜನರ ಸಮಸ್ಯೆ ಕೇಳಲಿಕ್ಕೆ. ನೋಡಿ, ಇಲ್ಲಿ ರೈತರು ಈಗಾಗಲೇ ಮಳೆ ಹೆಚ್ಚಾಗಿ ಅಡಿಕೆ ಪ್ರಾಬ್ಲಮ್ ಎಂಥ ತೊಂದರೆಗೆ ಬಂದಿದ್ದಾರೆ. ಕಬ್ಬಿನ ಬೆಳೆಗಾರರು ಇನ್ನೊಂದು ಕಡೆ ಹೋರಾಟ ಮಾಡ್ತಿದ್ದಾರೆ, ಮೆಕ್ಕೆಜೋಳದ್ದು ಮತ್ತೊಂದು ಕಡೆ ಮಾಡ್ತಿದ್ದಾರೆ. ಮೆಕ್ಕೆಜೋಳದ ಖರೀದಿ ಕೇಂದ್ರಗಳನ್ನ ತೆಗೀರಪ್ಪ ಅಂತಂದರೆ ಅವರು ಶಾಸಕರ ಖರೀದಿ ಕೇಂದ್ರಗಳನ್ನು ತೆರ್ಕೊಂಡು ಕೂತಾರೆ. ಈ ಕಡೆಯಿಂದ ಗುಂಪಿಂದ ಆ ಕಡೆಗೆ, ಆ ಕಡೆ ಗುಂಪಿಂದ ಈ ಕಡೆಗೆ. ನಾವು ಮೊದಲು ಕೇಳಿದ್ವಿ, ಬೇರೆ ಪಕ್ಷದವ್ರನ್ನ ಸೆಳೆದು ಅಧಿಕಾರ ಮಾಡಬೇಕಾದ್ರೆ ಇನ್ನೊಬ್ಬರು ಖರೀದಿ ಮಾಡ್ತಿದ್ರು ಅಂತ. ಇವತ್ತು ಪಕ್ಷದ ಒಳಗಡೆನೇ ಖರೀದಿ ನಡೆದಿದೆ. ಇಂಥ ಪರಿಸ್ಥಿತಿ ಇರುವಾಗ ಇವರು ರಾಜ್ಯದ ಜನರ ಯೋಗಕ್ಷೇಮವನ್ನು ಏನು ನೋಡ್ತಾರೆ ಇವರು? ಈ ರೀತಿ ಪರಿಸ್ಥಿತಿ ಇದೆ. ಆದ್ದರಿಂದ ಎಲ್ಲ ಸಮಸ್ಯೆಗಳನ್ನು ಹಿಡ್ಕೊಂಡು ಇವತ್ತು ದಲಿತರದ್ದು ನೋಡಿ ಭಾಷಣ ಮಾಡ್ತಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅವರಿಗೆ. SAP DSP ಹಣ 42,000 ಕೋಟಿ ದಲಿತರಿಗೆ ಇಟ್ಟುಬಿಟ್ಟಿದ್ದೀವಿ ಅಂತಾರೆ. 3 ಕಾಸು ಕೊಟ್ಟಿಲ್ಲ. ಒಂದು ಯಾವುದೇ ನಿಗಮದಲ್ಲಿ ಒಂದೇ ಒಂದು ಚಟುವಟಿಕೆ ಇಲ್ಲ, ಲೋನ್ ಕೊಡೋರಿಲ್ಲ, ಅವರಿಗೆ ಭೂಮಿ ಕೊಡೋರಿಲ್ಲ, ಇದು ಏನದು ಗಂಗಾ ಕಲ್ಯಾಣದಲ್ಲಿ ಬೋರ್ವೆಲ್ ಹಾಕೋರಿಲ್ಲ. ರೈತರ ಸಮಸ್ಯೆ ಯಾರು ಕೇಳೋರಿಲ್ಲ. ಅದರಲ್ಲೂ ದಲಿತರನ್ನು ಸಂಪೂರ್ಣವಾಗಿ ಬರೀ ವೋಟ್ ಬ್ಯಾಂಕ್ಗೆ ಮಾತ್ರ ಇಟ್ಕೊಂಡಿದ್ದಾರೆ. ಭಾಷಣದಲ್ಲಿ ಸುಳ್ಳು ಹೇಳ್ತಾರೆ. 42,000 ಕೋಟಿ ಅಂದರೆ ಇವ್ರಿಗೆ ಖುಷಿ ದಲಿತರಿಗೆ, ಬೇರೆಯವರಿಗೆ ಕಣ್ಣೂರಿ. ಆದರೆ ಅವ್ರ ಕಣ್ಣೂರಿಗೂ ಇಲ್ಲಿ ದುಡ್ಡು ಬಂದಿರೋ ತಾನೇ ಬಂದಿಲ್ಲ. ಇವರು ಖುಷಿ ಪಡಲಿಕ್ಕೂ ಇಲ್ಲಿ ದುಡ್ಡು ಬರಬೇಕಲ್ಲ, ಅದು ಬಂದಿಲ್ಲ. ಬಟ್ ಏನು ಇದು ಅರ್ಥವೇ ಆಗಲ್ಲ. ಆದರೂ ಕಾಂಗ್ರೆಸ್ 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 ಅಂತ ಇರ್ತಾರೆ. ಯಾಕೆಂದರೆ ಅವರ ಸುಳ್ಳುಗಳಿಗೆ ಇವರು ಕಿವಿಗೊಡ್ತಾರೆ. ಅದನ್ನು ಕೊಡಬಾರ್ದು. ಕೆಲಸ ಮಾಡುವವರನ್ನು ಬೆಂಬಲಿಸಬೇಕು ಅಂತೇಳಿ ಅವರಲ್ಲಿ ನಾನು ಮನವಿ ಮಾಡ್ತೀನಿ.
ಧನ್ಯವಾದ.